ಗೋಬಿ. ಗೈಸ್ ನೋಡಿ, ವೆದರ್ ಅಂತ ನಮ್ಮ ಅಮ್ಮನ ಥರನೇ ಇದೆ. ನಾನು ಗೊತ್ತಿಲ್ಲ ನಮ್ಮಮ್ಮ ಇಲ್ಲಿದ್ದಾರ ಅಲ್ಲಿದ್ದಾರ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಗೈಸ್. ತುಂಬ ಖುಷಿ ಆಗ್ತಾ ಇದೆ. ತರಲೆ ಅಂದರೆ ಆ ಕಡೆ ನೋಡೋದು ಇಲ್ಲಿ ಥರನೇ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಮ್ಮ ಅಮ್ಮಂಗೊಂದು ಡೇರ್ ಚಾಲೆಂಜ್ ಸಿಕ್ಕಿದ್ರೆ ನನಗೆ ನಮ್ಮ ಅಮ್ಮಂಗೆ ಹೇಳ್ತೀನಿ, ಅಮ್ಮ ಈ ಬೆಟ್ಟದಲ್ಲಿ ಎಷ್ಟೆಷ್ಟು ಮರ ಐತೆ ಅಷ್ಟು ಟೋಟಲ್ ಎಣ್ಸ್ಕೊಬಾ ಅಂತ ಅಂತೀನಿ. ಇಲ್ಲಿ ಒಂದಿನ ಸಾಧ್ಯ ಆದರೆ ವಿಡಿಯೋ ಮಾಡಿಕೊಡ್ತೀವಿ. ಅಮ್ಮ ಯಾವುದಮ್ಮ ಇಷ್ಟರಲ್ಲಿ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಾಮಾನುಜ ರೋಡಿಗೆ ಬಂದಿದ್ದೀನಿ. ಮೈಸೂರಿನ ರಾಮಾನುಜ ರಸ್ತೆಗೆ ಬಂದಿದ್ದೀನಿ. ಕಾರಣ ಇಷ್ಟೇ, ಡ್ರೈ ಗೋಬಿ ಟೇಸ್ಟ್ ಮಾಡೋದಕ್ಕೆ. ಇಲ್ಲಿ ನನ್ನ ಮಗಳು ಚೆನ್ನಾಗಿದೆ, ಒಂದ್ಸರಿ ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ನನ್ನ ಕುಳ್ಳಮ್ಮ ಇಬ್ಬರು ಬಂದಿದ್ದೀನಿ. ಅವಳು ಎಕ್ಸಾಕ್ಟು ಅಂಗಡಿ ಯಾವುದು ಅಂತ ಹೇಳಿಲ್ಲ. ಸೊ ಹಾಗಾಗಿ ಅವಳು ವೆಯ್ಟ್ ಮಾಡ್ತಾ ಇರೋದು. ಅವಳು ಫೋನ್ ಪಿಕ್ ಮಾಡ್ತಾ ಇಲ್ಲ. ಇಲ್ಲೇ ಸ್ವಲ್ಪ ಪಾರ್ಕಲ್ಲಿ ಸುತ್ತಾಡ್ಕೊಂಡು ಬರ್ತೀನಿ. ಪಕ್ಕದಲ್ಲೇ ಇರೋ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಬರಪ್ಪಿ. ನನಗೇನೋ ಐ ಥಿಂಕ್ ನಾನು ನೋಡಿದ್ದೆ ಅಂತ ಅನ್ಕೋತೀನಿ. ಅವಾಗಲೇ ನೋಡಿದ್ಮೇಲೆ ಅಪ್ಪಿ ಅದೇ ಇರ್ಬೋದು ಅಂತ ಅನ್ಕೋತೀನಿ. ಬಟ್ ಯಾಕೆ ಬೇಕು ಒಳ್ಳೆ ಕೇಳ್ಕೊಂಡು ಚೆಂಡು ಹೂವು ಗಿಡಗಳು ನೋಡಿ ಎಷ್ಟೊಂದಿದ್ದಾವೆ, ಆದರೆ ಹೂಗಳೇ ಕಮ್ಮಿ. ನೋಡಿ ನಮ್ಮ ಮನೇದು ಹಿಂಗೆ ಅವಳು ಹೂ ಮುಡ್ಕೊಳ್ಳೋದು ತಲೆಗಲ್ಲ, ಕಿವಿಗೆ. ಅದೀಗ ಫ್ಯಾಷನ್ ಅಲ್ವಾ ಅಪ್ಪಿ? ನೀನು ಮೊದಲಿಂದನೂ ಹಂಗೆ ಅವಳು ದೊಡ್ಡದು. ಇವಾಗ ಡ್ರೈ ಗೋಬಿ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಇದನ್ನು 3 ತಿಂಗಳಿಂದ ತಳ್ಳೋ ಗಾಡಿಯಲ್ಲಿ ಇಟ್ಕೊಂಡಿದ್ರಂತೆ. ನೋಡಿ ಈಗ ಈ ರೀತಿ ಶಾಪ್ ಮಾಡ್ಕೊಂಡಿದ್ದಾರೆ. ಫ್ರೆಶ್ ಆಗೇ ಮಾಡೋದಾ ನೀವು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 6 ಮಂತಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್ ಸರ್ ಇಲ್ಲೆಲ್ಲ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಹಾಂ. ಸ್ವಲ್ಪ ಇನ್ನೂ ದಿನಗಳು ಬೇಕಾದ್ರು. ಹೌದು, ಹೊಸದಲ್ವಾ? ಹಾಂ, ನಿಜ. ಯಾವ್ರವರು? ಈಗ ಯಾವುದು ಮಾಡಿ ತೋರಿಸ್ತೀರಾ ಸರ್? ನಿಮ್ಮಲ್ಲಿ ಫೇವ್ರೇಟ್ ಯಾವುದು ತುಂಬ ಚೆನ್ನಾಗಿ ಬರೋದು? ಬೇಬಿ ಕಾರ್ನ. ಈಗ ಅದನ್ನೇ ಮಾಡಿ ತೋರಿಸ್ತೀರಾ? ಎಷ್ಟು ಒಂದು ಪ್ಲೇಟ್ಗೆ ಸರ್? 70 ರುಪೀಸ್. ಬೆಳಗ್ಗೆ ಇದು ಸಂಜೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 5 ಗಂಟೆಯಿಂದ. ಹಾಂ, ಸಾಯಂಕಾಲ ನೈಟ್ 10:30 ತನಕ ಇರ್ತೀವಿ. 10:30 ತನಕ. ನಿಮ್ಮ ಶಾಪ್ ನೇಮು ಸರ್? ಡ್ರೈ ಗೋಬಿ. ಜಸ್ಟ್ ಅಷ್ಟೇ, ಡ್ರೈ ಗೋಬಿ. ಬರೀ ಡ್ರೈ ಗೋಬಿ ಮಾತ್ರ? ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀರಾ? ಹಾಗಲಕಾಯಿನಲ್ಲೂ ಮಾಡ್ತೀರಾ? ಹಾಂ ಮೇಡಮ್. ಏನು ಸರ್ ಹಾಗಲಕಾಯಿನಲ್ಲಿ ಏನು ಮಾಡ್ತೀರಾ? ಡ್ರೈ. ಡ್ರೈನೇನಾ? ಹೌದಾ ಸರ್. ಈಗ ಫಸ್ಟು ಬೇಬಿ ಕಾರ್ನ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ಸೋಮು ಅಂತನಾ? ಇಷ್ಟು ಐಟಮ್ ಸಿಗುತ್ತೆ ನಿಮ್ಮ ಹತ್ರ? 70 ರುಪೀಸಾ? 75? 80 ರುಪೀಸ್ ಹಿಂಗೆಲ್ಲ ಇದೆ. ಕಾದಿದೆ ಅಲ್ವಾ? ಇನ್ನೂ ಕಾಯ್ಬೇಕಾ? ಹಾಂ. ಇದು ಫಸ್ಟೇ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ? ಬಂದವ್ರಿಗೆ ಫ್ರೆಶ್ ಆಗೇ ಮಾಡ್ಕೊಡೋದು. ಇದನ್ನು ಡ್ರೈ ಗೋಬಿನ ಮುದ್ದೆ ಮಾಡಿ ಇಟ್ಕೊಡಲ್ಲ? ಹಾಂ, ಸರಿ ಸರಿ. ಇದು 1 ಪ್ಲೇಟ್ ಇದೆ. ಜಾಸ್ತಿ ಹೊತ್ತೇನು ಫ್ರೈ ಮಾಡಲ್ಲ ನೀವಲ್ವಾ? ಹಾಂ, ಕ್ರಿಸ್ಪಿ ಆಗಲಿದೆ. ಈ ರೀತಿ ಬಿಡಿಸ್ಕೊತೀರ ಒಂದೊಂದೇ? ಅದೆಲ್ಲ ಚಟಪಟ ಎಲ್ಲ ನೊರೆ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ಸರಿ ಹೋಗುತ್ತೆ. ಹೌದೌದು, ಹೈ ಫ್ಲೇಮಲ್ಲಿ ಇಟ್ಕೊಡಲ್ಲ. ಅಂದರೆ ನಿಮ್ಮದು ದೊಡ್ಡ ಸ್ಟವ್ ಅಲ್ವಾ? ಇದಾಗಿದೆ. ಫ್ರೀಡಮೇ ಉಪಯೋಗಿಸೋದಾ? ಒಳ್ಳೆ ಆಯಿಲ್ ಉಪಯೋಗಿಸ್ತೀರಿ. ಮೇಯ್ನ್ ಅದೇ ಅಲ್ವಾ ಸರ್? ಆರೋಗ್ಯನೂ ನೋಡ್ಬೇಕಲ್ಲ ಕಸ್ಟಮರ್ಗಳದ್ದು. ನಿಜ. ಈಗ ಪ್ರಿಪೇರ್ ಮಾಡ್ತೀರಾ?
ಪಾಪ ಇವರು ಮೊದಲು 6 ತಿಂಗಳಾಗಿತ್ತಂತೆ, ಈಗ ಸ್ಟಾರ್ಟ್ ಮಾಡಿನೇ 6 ತಿಂಗಳಾಗಿದೆ ಚಾಟ್ ಸೆಂಟರ್ನ. ಆದರೆ ಇವರು ತಳ್ಳ ಗಾಡಿನಲ್ಲಿ ಫಸ್ಟ್ ಇಟ್ಕೊಂಡು ಆಮೇಲೆ ಈ ಗಾಡಿ ಇಟ್ಕೊಂಡಿದ್ದಾರೆ ಈಗ. ಮಸಾಲೆ ಹಾಂ, ಮಸಾಲೆಗಳು ಚಾಟ್ಸ್ ಎಲ್ಲ ಹಾಕ್ಕೊತೀರಾ? ಅಷ್ಟೇನಾ? ಅಷ್ಟೇ. ಏನು ಅದು ಸೀಕ್ರೆಟ್ ಮಸಾಲೆ ಸರ್? ಸೀಕ್ರೆಟ್ ಮಸಾಲೆ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟೇ. ಹೌದೌದು ಅಲ್ವಾ? ಮೇಯ್ನ್ ಟೇಸ್ಟ್ ಅಲ್ವಾ? ಹೌದು, ಅನುಭವದ ಮೇಲೆ. ನೀವು ಯಾವ ರೀತಿ ಮಸಾಲೆ ಮಾಡಿರ್ತೀರಾ ಅದೇ ಮೇಯ್ನ್. ಅದೇ ಪುಡಿ ಖಾರ ಮೇಡಮ್ ಅಷ್ಟೇ. ಸೀಕ್ರೆಟ್ ಮಸಾಲೆ ಏನಿರಲ್ಲ ಅನ್ಸುತ್ತೆ. ಕೈಗುಣ ಅಲ್ವಾ? ಸೇರುತ್ತಲ್ಲ ಸರ್? ಹೌದೌದು, ಅನುಭವ ಅಷ್ಟೇ. ಹೌದೌದು ಅಲ್ವಾ? ಹೌದೌದು. ಚಟ್ನಿ ಹೇಳಿ ಸರ್. ಡ್ರೈ ಗೋಬಿನಾ? ಬೇಬಿಕಾರ್ನ್ ಡ್ರೈ. ಬೇಬಿಕಾರ್ನ್ ಅಲ್ಲ? ಬೇಬಿಕಾರ್ನ್ ಡ್ರೈ. ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ನನ್ನ ಮಗು ರೆಫರ್ ಮಾಡಿದ್ದು, ಹಾಗಾಗಿ ನಾನು ಡ್ರೈ ಗೋಬಿ ಸೆಂಟರ್ಗೆ ಬಂದಿದ್ದೀನಿ. ಇದಿರೋದು ರಾಮಾನುಜ ರಸ್ತೆಯಲ್ಲಿ. ನೋಡೋಣ ಟೇಸ್ಟ್. 19th ಕ್ರಾಸ್ ಇದು. ಹಾಂ, ಚಟ್ನಿ ಕೊಟ್ಟಿದ್ದಾರೆ, ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಎಲ್ಲನೂ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಮೈಲ್ಡಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ. ಇತ್ತೀಚೆಗೆ ರೀಸೆಂಟಾಗಿ ಓಪನ್ ಮಾಡಿರೋದಂತೆ ಶಾಪ್ನ, ಬಟ್ ಆದರೆ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಇವಾಗ ನಿಂಬೆಹಣ್ಣು ಹಾಕೋತಾ ಇದ್ದೀವಿ. ಏನು ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದಾರೆ. ಎಂಥ ಚೆನ್ನಾಗಿದೆ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಯಾವುದಾದ್ರು ಫ್ರೀಡಮ್ ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಮಾಡ್ತಾ ಇರೋದು. ಇದರಿಂದ ಜನಗಳಿಗೆ ಆಗಲಿ ಯಾವುದೇ ರೀತಿ ತೊಂದರೆ ಆಗಲಿ, ಒಳ್ಳೆ ಹೆಲ್ತಿ ಕಾನ್ಷಿಯಸ್ಸಲ್ಲಿ ಮಾಡ್ತಾ ಇರೋದು. ಒಂದು ಫಾಸ್ಟ್ ಫುಡ್ನ ಓಪನ್ ಮಾಡ್ಕೊಂಡಿದ್ದಾರೆ. ನೀವು ಇಂಥವ್ರಿಗೆ ಸಪೋರ್ಟ್ ಮಾಡಿ. ಈಗ ನಾವು ಸ್ನ್ಯಾಕ್ಸ್ ಸೆಂಟರ್ಗಳಿಗೆ ಹೋದರೆ ಸಾಮಾನ್ಯವಾಗಿ ಎಣ್ಣೆಯಿಂದಲೇ ಸಖತ್ತು ಹಿಂಸೆ ಆಗುತ್ತೆ ಆರೋಗ್ಯಕ್ಕೆ. ಸೊ ಹಾಗಾಗಿ ಇಂಥ ಸೆಂಟರ್ಗಳಿಗೆ ಬಂದು ನಿಮ್ಮ ಆರೋಗ್ಯಗಳನ್ನು ಕಾಪಾಡ್ತೀವಿ ಅಂತ ಹೇಳ್ತೀನಿ. ಬೇಬಿ ಕಾರ್ನ್ದು ಟೇಸ್ಟ್ ಮಾಡಾಯಿತು, ಸೂಪರಾಗಿತ್ತು. ಇವಾಗ ನೆಕ್ಸ್ಟ್ ನಾವು ತೊಗೊಂಡಿರೋದು ಮಶ್ರೂಮ್ ಡ್ರೈ ಗೋಬಿ. ಇದಂಗಿದೆ ಟೇಸ್ಟ್ ಮಾಡೋಣ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಮಸಾಲೆ, ವೆರಿ ಗುಡ್ ಟೇಸ್ಟ್. ಇದುವರೆಗೂ ನಾನು ತಿಂದಿದ್ರಲ್ಲಿ ಬೆಸ್ಟ್ ಅಲ್ವಾ ಅಪ್ಪಿ? ನೀವು ಟೇಸ್ಟ್ ಮಾಡಿದಲ್ಲ, ನಿಂಗೆ ಏನು ಅನಿಸ್ತು? ತುಂಬ ಚೆನ್ನಾಗಿತ್ತು, ಸೈಕಂಗ್ ಮಾಡಿದ್ರು. ಬಿಸಿ ಬಿಸಿ ಚೆನ್ನಾಗಿದೆ. ಈ ವೆದರ್ಗೆ ನೋಡಿ ಗೈಸ್, ವೆದರು ಇವತ್ತು ಹೀಗಿದೆ. ಮಳೆ ಬೇರೆ ಬಂದಿತ್ತಲ್ವಾ, ಸೊ ಚೆನ್ನಾಗಿರುತ್ತೆ ಟೇಸ್ಟ್. ಒಳ್ಳೆ ಇಲ್ಲಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ. ನೀವು ಒಂದೇ ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ಇದಾಗ್ಬಿಟ್ಟು. ಗಾಯ್ಸ್, ನಮ್ಮಮ್ಮ ಏನಾದರೂ ಇಲ್ಲಿ ಮನೆ ಇಟ್ಟಿದ್ರೆ ನಾನು ಬಂದು ತಿನ್ಬೋದಿತ್ತು. ಪಾಪ ನಮ್ಮಮ್ಮ ಅಲ್ಲೆಲ್ಲೋ ಮಾಡಿಬಿಟ್ಟಿದ್ದಾರೆ ಗೋಬಿ ಹಿಡ್ದಿಲ್ದಿರೋ ಕಡೆ. ಡ್ರೈ ಗೋಬಿಗೆ ಕಸ್ಟಮರ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ತುಂಬ ತುಂಬ ಚೆನ್ನಾಗಿದೆ. ಇದೇ ಲೊಕೇಟ್ ಆಗಿರೋಂಥ ಪ್ಲೇಸ್ ಇಲ್ಲೇ ರಾಮಾನುಜ ರಸ್ತೆ ಅಂತ ಹೇಳಿ. ಇಲ್ಲಿ ತುಂಬ ಚೆನ್ನಾಗಿ ಡ್ರೈ ಗೋಬಿ ಮಾಡೋ ಅಂಥ ಪ್ಲೇಸ್ ಇದು. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಫುಡ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಿಮಗೆ ನಾವು ಮಾಡಿದ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಜಸ್ಟ್ ಡ್ರೈ ಗೋಬಿ ಮಾತ್ರ ಸಿಗೋದು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮನೆಗೂ ಕೂಡ ಒಂದು ಪಾರ್ಸಲ್ನ ವಿಸಿಟ್ ಮಾಡಿ. ಇಲ್ಲಿ ಈ ಸೈಡಲ್ಲಿ ಲಾಸ್ಟ್ ಸೈಂಟ್ ಮೇರಿಸ್ ವಿದ್ಯಾಸಂಸ್ಥೆಗಳು ಅಂತಿದೆ ನೋಡಿ. ಇಲ್ಲಿ ಇದ್ರ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಫಾಸ್ಟ್ ಫುಡ್ ಪಕ್ಕದಲ್ಲಿದೆ ಗಾಯ್ಸ್. ಸೂಪರ್ ಆಗಿದೆ, ನಿಜ ಸುಮ್ಮನೆ ಹೇಳ್ತಾ ಇಲ್ಲ, ಸಕ್ಕತ್ತಾಗಿದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ.